ಹಾಯ್ ಆಲ್. ಇವತ್ತಿನ ವಿಡಿಯೋದಲ್ಲಿ ನನ್ನ ಕಿಚನ್ ಟೂರ್ ತೋರಿಸ್ತಾ ಇದ್ದೇನೆ ನಾನು. ಬನ್ನಿ ಹೇಗೊಂಡು ನೋಡುವ. ಒಂದು ಅಂದರೆ ಈ ಸೆಕ್ಷನ್ ಇಲ್ಲಿ ಏನು ನೀವು ಕಲ್ಲು ನೋಡ್ತಾ ಇದ್ದೀರಲ್ಲ, ಇದು ಕಡಪ ಕಲ್ಲು ಹೇಳ್ತಾರಲ್ಲ, ಆ ಕಲ್ಲನ್ನ ನಾವು ಹಾಕ್ಸಿದ್ದು. ಇದು ಪ್ರಾಪರ್ ಅಂದರೆ ವುಡನ್ ಕ್ಯಾಬಿನೆಟ್ಸ್ ಎಲ್ಲ ಮಾಡುವಾಗ ಯಾವ ಥರ ಇರ್ತದೆ ಸೆಕ್ಷನ್ಸ್, ಆ ಥರ ಏನೂ ಇಲ್ಲ. ನಮ್ಮ ಮನೆ ನೆಲನೇ ಮತ್ತು ಬಾಕ್ಸ್ಗಳು ಏನಿಲ್ಲ ಒಳಗಡೆಯಿಂದ, ಬರೀ ಕಲ್ಲು ಹಾಕಿ ನಾವೇನು ಸೆಕ್ಷನ್ ಮಾಡಿದ್ವಲ್ಲ ಅದಕ್ಕೇ ಜಸ್ಟ್ ಡೋರ್ ಮತ್ತು ಡ್ರಾರ್ಸ್ ಎಲ್ಲ ಫಿಟ್ ಮಾಡಿದ್ದು. ಇಲ್ಲಿ ನಾನು ಈಗ ಅಂದರೆ ನಾನು ರೀಸೆಟ್ ಮಾಡೋ ಮುಂಚೆ ಹೇಗೆ ಉಂಟು ಅಂತ ತೋರಿಸ್ತಾ ಇದ್ದೇನೆ, ಒಂದು ರಫ್ ಒಂದು ವ್ಯೂ. ಆಮೇಲೆ ನಾನು ಆ್ಯಕ್ಚುಲಿ ಹೇಗೆ ಎಲ್ಲ ರೆಡಿ ಮಾಡಿದ್ದೇನೆ ಅಂತ ನೋಡ್ಬೋದು. ಡ್ರಾರ್ಸಲ್ಲಿ ಬೇಕಾದಕ್ಕಿಂತ ಬೇಡದೇ ಜಾಸ್ತಿ ಇತ್ತು. ಸೊ ಅದನ್ನೆಲ್ಲ ಒಂದು ಡಿಕ್ಲಟರ್ ಮಾಡಿ ಹೇಗೆ ಪ್ರಾಪರಾಗಿ ನಾನು ಸೆಟ್ ಮಾಡ್ತೇನೆ ಅಂತ ತೋರಿಸ್ತೇನೆ. ರೀಸೆಟ್ ಆರ್ಗನೈಸೇಷನ್ಗೆ ಕೀ ಏನು ಅಂತ ಹೇಳಿದ್ರೆ, ಫಸ್ಟ್ ಎಲ್ಲನೂ ಎಂಟಿ ಮಾಡ್ಕೊಳ್ಳೋದು. ಎಲ್ಲ ಸೆಕ್ಷನ್ಗೆ ನೀವು ಖಾಲಿ ಮಾಡಿಕೊಂಡ್ರೆ ನಿಮಗೆ ಒಂದು ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತದೆ, ಓಕೆ ಇಲ್ಲಿ ಏನು ಇಡ್ಬೋದು, ಇಲ್ಲಿ ಏನು ಇಡ್ಬೋದು ಅಂತ. ಮತ್ತು ನೋಡಿ, ನನ್ನ ಕಿಚನ್ ಇದ್ದಾಗೆ ನಿಮ್ಮ ಕಿಚನ್ ಇರಬೇಕಂತ ಇಲ್ಲ. ನಾನೇನೇನು ಪಾತ್ರೆ ಯೂಸ್ ಮಾಡ್ತೇನೆ ಅದನ್ನು ನೀವು ಯೂಸ್ ಮಾಡಬೇಕು ಅಂತ ಇಲ್ಲ. ಎಲ್ಲ ಮನೆಯದು ಒಂದೊಂದು ಮನೆಯದು ವಿಭಿನ್ನವಾಗಿರ್ತದೆ. ಅವ್ರದ್ದು ಆಚಾರ ವಿಚಾರ, ಅಡುಗೆ ಮಾಡೋ ರೀತಿ ಅಥವಾ ಪಾತ್ರೆಗಳು ಎಲ್ಲನೂ ಬೇರೆ ಬೇರೆನಾಗಿರ್ತದೆ. ಇಲ್ಲಿ ನಾನು ಏನೇನು ಯೂಸ್ ಮಾಡ್ತೇನಲ್ಲ ಅದನ್ನು ನಾನಿಲ್ಲಿ ನನಗೆ ಬೇಕಾದಾಗೆ ಸೆಟ್ ಮಾಡ್ತಾ ಇದ್ದೇನೆ. ಅಂದರೆ ರೇರಾಗಿ ಯೂಸ್ ಮಾಡೋದೆಲ್ಲ ಹಿಂದೆ, ಇದು ಎಲ್ಲರೂ ಮಾಡ್ತಾರೆ. ಸಿಂಪಲಾಗಿ ಹೇಳಬೇಕಂದ್ರೆ ಅಷ್ಟೇ, ನೀವು ತುಂಬ ಕಡಿಮೆ ಯೂಸ್ ಮಾಡೋದನ್ನು ಹಿಂದೆ ಇಟ್ಕೋಬೋದು. ಏನು ಡೈಲಿ ರೆಗ್ಯುಲರಾಗಿ ಏನು ತೆಗಿತೀರೋ ಅದನ್ನು ಮುಂದೆ ಕಣ್ಣಿಗೆ ಕಾಣುವಾಗ ಇಟ್ಕೋಬೋದು. ಇಲ್ಲಿ ಒಂದು ಫಸ್ಟ್ ಸೆಕ್ಷನ್ ನಾನೇನೋ ತೋರಿಸಿದೆ ಅಲ್ಲ, ಅಲ್ಲಿ ನಾನು ಜಾರ್ಗಳನ್ನೆಲ್ಲ ಇಡ್ತಾ ಇದ್ದೇನೆ. ಅದು ಮುಂದೆ ಮಿಕ್ಸಿ ಇಡ್ತಾ ಇದ್ದೇನೆ. ಮಿಕ್ಸಿದು ಮೋಟರ್, ಯಾಕಂದರೆ ಮೋಟರ್ ಫಸ್ಟ್ ತೆಗಿತಾವಲ್ಲ, ಆಮೇಲೆ ಜಾರ್ಗಳು ಕೈಗೆ ಸಿಗ್ತದೆ. ಹಾಗೆ ಅದ್ರ ಪಕ್ಕದಲ್ಲಿ ಕುಕ್ಕರ್ಗಳನ್ನ ಇಡ್ತಾ ಇದ್ದೇನೆ. ನನಗೆ ಡೈಲಿ ಯೂಸಲ್ಲಿ ಒಂದು ಸತಿ ಅದು ನಾನು ಕುಕ್ಕರ್ ಯೂಸ್ ಮಾಡಿಯೇ ಮಾಡ್ತೇನೆ. ಸೊ ಅದು ನನಗೆ ಆಗಲೇ ಸಿಗಬೇಕು ಕೈಗೆ. ಇನ್ನು ಅದ್ರ ಕೆಳಗಿನ ಸೆಕ್ಷನಲ್ಲಿ ಒಂದರಲ್ಲಿ ಖಾಲಿ ಒಂದು ಡಬ್ಬ ಇಟ್ಟಿದ್ದೇನೆ ಏನಾದರೂ ಬೇಕು ಅಂತ, ಮತ್ತು 2 ಕ್ಯಾಸ್ಟ್ರೋಲ್ಸ್ ಇಟ್ಟಿದ್ದೇನೆ, ಮತ್ತು ಇನ್ನೊಂದು ಅನ್ನ ಮಾಡೋ ಪಾತ್ರೆ ಮತ್ತು ಕಪ್ಸ್ಗಳು. ಇನ್ನೂ ಆ ಜಾಗ ನಾನು ಫಿಲ್ಲಪ್ ಮಾಡಬೇಕು. ಅದು ಯಾಕಂದರೆ ಪಾತ್ರೆಗಳೆಲ್ಲ ತೊಳೆಯೋದ್ರಲ್ಲಿ ಇದ್ದಿದ್ದರಿಂದ ಅದನ್ನು ಹಾಗೇ ಬಿಟ್ಟಿದ್ದೇನೆ. ನಾನು ಎಂಡಲ್ಲಿ ತೋರಿಸ್ತೇನೆ ಎಲ್ಲಿ ಏನೇನು ಇಟ್ಟಿದ್ದೇನೆ ಅಂತ. ಈಗ ಇಲ್ಲಿ ನೋಡ್ತಾ ಇದ್ದಾರೆ, ಈ ದೊಡ್ಡ ಅಲ್ಯೂಮಿನಿಯಂ ಪಾತ್ರೆ, ಇದು ನಾನು ಬಿರಿಯಾನಿ ಎಲ್ಲ ಮಾಡೋ ಅಂಥದ್ದು. ಸೊ ಅದು ನನಗೆ ತುಂಬ ರೇರ್ ಯೂಸ್ ಆಗ್ತದೆ ಅಂತ ಅದನ್ನು ನಾನು ನೋಡಿ ನಾನ್ ವೆಜ್ಗೆ ಯೂಸ್ ಮಾಡೋದೆಲ್ಲ ಇಲ್ಲಿ ಇಡ್ತಾ ಇದ್ದೇನೆ. ನಮ್ಮ ಮನೆಯಲ್ಲಿ ನಾನ್ ವೆಜ್ ಮಾಡೋದಕ್ಕೆ ಬೇರೆ ಪಾತ್ರೆ, ವೆಜ್ ಮಾಡೋದಕ್ಕೆ ಬೇರೆ ಪಾತ್ರೆ. ಇದು ಅಂದರೆ ಮಾವ ಇದ್ದಾಗದಿಂದ ನಡ್ಕೊಂಡು ಬಂದಿದೆ, ಯಾಕಂದರೆ ಅವ್ರು ಪ್ಯೂರ್ ವೆಜ್ ಇದ್ದರು. ಸೊ ಮನೆಯಲ್ಲಿ ಅಡುಗೆ ಪಾತ್ರೆನ ಮಿಕ್ಸ್ ಮಾಡ್ತಾ ಇರಲಿಲ್ಲ. ಅದನ್ನೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಬಟ್ ಅಷ್ಟೊಂದು ಸ್ಟ್ರಿಕ್ಟ್ ಅಂತ ಏನೂ ಇಲ್ಲ. ಊಟ ನಾವೆಲ್ಲ ಒಂದೇ ತಟ್ಟೆಯಲ್ಲೇ ಮಾಡ್ತೇವೆ. ಮಾವಂದು ಸಪ್ರೇಟ್ ಆಗಿತ್ತು, ಅವ್ರದ್ದು ತಿಂಡಿ ಊಟ ಮತ್ತೆಲ್ಲ ಪ್ಲೇಟ್ ಬೇರೆಯೇ ಇತ್ತು. ಓಕೆನಾ. ಈಗ ನೋಡಿ, ಇದು ಇನ್ನೊಂದು ಸೆಕ್ಷನ್, ಇನ್ನೊಂದು ಎಂಡಲ್ಲಿರೋ ಅಂಥದ್ದು ಸ್ಲ್ಯಾಬ್ ಇದ್ದು. ಇಲ್ಲಿ ನಾನು ಈ ಕತ್ತಿ ಅಂದರೆ ಮೆಟ್ಟು ಕತ್ತಿ ಮತ್ತು ಹೆರಮಣೆ, ತೆಂಗಿನಕಾಯಿ ತುರಿಯೋದು ಅದೆಲ್ಲ ಇಲ್ಲಿ ಇಟ್ಟಿದ್ದೇನೆ. ಅದರ ಹತ್ರನೇ ಚಪಾತಿ ಮಾಡುವಂಥದ್ದು ಒಂದು ಏನು ಮರದ ಪೀಸ್, ಅದನ್ನು ಇಟ್ಟಿದ್ದೇನೆ. ಇನ್ನು ಅದ್ರ ಪಕ್ಕದಲ್ಲಿರುವಂಥ ಸೆಕ್ಷನಲ್ಲಿ ನಾನು ಈ ದೊಡ್ಡ ಮಣ್ಣಿದ್ದು ಪಾತ್ರೆಗಳು ಮತ್ತು ಚಿಕ್ಕದು ಎಲ್ಲನೂ ಹಿಂದೆ ಇಟ್ಟಿದ್ದೇನೆ. ಯಾಕಂದರೆ ನಾನು ಅದು ಸ್ವಲ್ಪ ಕಡಿಮೆನೇ ಯೂಸ್ ಮಾಡೋದು ಹೇಳ್ಬೋದು. ದೊಡ್ಡ ಪಾತ್ರೆಗಳು ಮಾತ್ರ, ಚಿಕ್ಕದೆಲ್ಲ ನಾನು ಯೂಸ್ ಮಾಡ್ತೇನೆ, ಹಾಗೆ ಅದನ್ನು ಮೇಲೆ ಇಡ್ತಾ ಇದ್ದೇನೆ. ಈಗ ಒಂದು ಸತಿ ಮಣ್ಣಿನ ಪಾತ್ರೆ ಮತ್ತು ಕಬ್ಬಿಣದ್ದೆಲ್ಲ ಇಟ್ಟಾದಮೇಲೆ ಸೈಡಲ್ಲಿ ಒಂದು ಈ ಥರ ಗೋಣಿದು ಪೀಸ್ ಕಟ್ ಮಾಡಿ ಇಡ್ತಾ ಇದ್ದೇನೆ. ಇದರಲ್ಲಿ ನೀರು ದೋಸೆ ಮಾಡುವಂಥದ್ದು. ಅದರಲ್ಲಿ ನೀರು ದೋಸೆ ಹೇಳೋದೇ ಇಲ್ಲ, ಅದು ಬೇರೆ ವಿಷಯ. ಅದರಲ್ಲಿ ನಾನು ಉದ್ದಿನ ದೋಸೆ ಎಲ್ಲ ಮಾಡ್ತೇನೆ. ಮತ್ತು ರೊಟ್ಟಿದ್ದು ತವ, ಇದು ಕಬ್ಬಿಣದ್ದು, ಅದರಲ್ಲಿ ಎಣ್ಣೆ ಹಚ್ಚಿಡೋದ್ರಿಂದ ಎಣ್ಣೆ ಎಲ್ಲ ಲೀಕ್ ಆಗಬಾರ್ದು ಅಂತ ಆ ಒಂದು ಪೀಸ್ ನಾನು ಹಾಕಿದ್ದು. ಅಲ್ಲಿ ಬಟ್ಟೆನೂ ಹಾಕ್ಬೋದು. ಇದು ಒಂದು ಯೂಸ್ಫುಲ್ ಆದಂಥ ಏನು ಈ ತವ ಅಥವಾ ಕಡಾಯಿ ಇಡುವಂಥ ಸ್ಟ್ಯಾಂಡ್. ತುಂಬ ಹೆಲ್ಪ್ಫುಲ್. ಹೇಳಿದರೆ ನಂಗೆ ಅದು ಹೇಳಿದಷ್ಟು ಸಾಕಾಗೋದಿಲ್ಲ. ಈ ಥರ ವರ್ಟಿಕಲಿ ಏನಾದ್ರು ಸ್ಪೇಸ್ ಇದ್ದರೆ ನಿಮ್ಮ ಕ್ಯಾಬಿನೆಟ್ಸಲ್ಲಿ, ಕಿಚನಲ್ಲಿ, ನೀವು ಇಂಥದ್ದೊಂದು ತಗೊಳ್ಳಿ, ನಿಮಗೆ ಇದು ಜಬರ್ದಸ್ತಾಗಿ ಯೂಸ್ ಆಗ್ತದೆ. ನೋಡಿ, ಇಷ್ಟು ನಾನು ಕಡಾಯಿಗಳನ್ನ ಇಟ್ಟಿದ್ದೇನೆ. ಇನ್ನು ಅದರೊಳಗಡೆ ಇಡ್ಬೋದು ನೀವು, ಸ್ವಲ್ಪ ಸಣ್ಣದಾದರೆ ಅದರ ಒಳಗೊಳಗೆ ನೀವು 6 ಇಡ್ಬೋದು. ಅಷ್ಟೊಂದು ಹೆಲ್ಪ್ಫುಲ್ ಮತ್ತು ನೀಟಾಗೂ ಕಾಣ್ತದೆ. ಒಂದು ತೆಗಿಬೇಕಾದ್ರೆ ನೀವು 10 ರಿಮೂವ್ ಮಾಡಬೇಕಂತ ಇಲ್ಲ, ಆಯಿತಾ. ನೆಕ್ಸ್ಟು ಇಲ್ಲಿ ನಾನು ತೋಪೆಲ್ಲ ಸೆಟ್ ಇಟ್ಟಿದ್ದೇನೆ. ಇದರಲ್ಲಿ ದೊಡ್ಡ ಸೈಜಿಂದ ಹಿಡಿದು ಸಣ್ಣದೆಲ್ಲ ಸಣ್ಣದವರೆಗೂ ಉಂಟು. ಒಂದು 10 ಸೈಜಲ್ಲಿ ಉಂಟದು. ಇದಕ್ಕಿಂತ ದೊಡ್ಡದೆಲ್ಲ ನಾನು ಮೇಲೆ ಶೆಲ್ಫಲ್ಲಿ ಇಟ್ಟಿದ್ದೇನೆ. ಅದು ಯಾವತ್ತಾದರೂ ಇನ್ನೊಂದು ಸತಿ ತೋರಿಸ್ತೇನೆ. ಇನ್ನು ಹಿಂದೆ ತುಂಬ ಕಮ್ಮಿ ಯೂಸ್ ಮಾಡೋವಂಥ ಐಟಮ್, ಆ ಬಾಕ್ಸಲ್ಲಿ ನಾನು ಕೇಕ್ ಮಾಡೋವಂಥ ಮೆಜರಿಂಗ್ ಕಪ್ಸ್ ಎಲ್ಲ ಉಂಟು ನೋಡಿ, ಅದನ್ನೆಲ್ಲ ಅದರಲ್ಲಿ ಇಟ್ಟಿದ್ದೇನೆ. ಮತ್ತು ಯೂಸ್ ಆ್ಯಂಡ್ ಥ್ರೋ ಸ್ಪೂನ್ಸ್ ಎಲ್ಲ.
ಮತ್ತು ಒಂದು ಸೆರಾಮಿಕ್ ಪ್ಲೇಟು, ಹಾಗೆಯೇ ಅಪ್ಪ ಮಾಡುವಂಥ ಪ್ಯಾನ್ನ ಅಲ್ಲಿ ಇಟ್ಟಿದ್ದೇನೆ. ನೆಕ್ಸ್ಟು ಈಗ ಒಂದು ಇಲ್ಲಿ ಟ್ರಿಕ್ ಏನು ಹೇಳಿದರೆ, ನಮ್ಮ ಕಬ್ಬರ್ಡ್ ಯಾವಾಗಲೂ ಕ್ಯಾಬಿನೆಟ್ ಒಳ್ಳೆ ಸ್ಮೆಲ್ ಇರಬೇಕು ಹೇಳಿದರೆ ಈ ಥರ ಕಾಟನಲ್ಲಿ ಕರ್ಪೂರ ಸುತ್ತಿ ನೀವು ಡ್ರಾರ್ಸಲ್ಲಿ ಇಲ್ಲ ಕ್ಯಾಬಿನೆಟಲ್ಲೆಲ್ಲ ಇಟ್ಟರೆ ಘಮ್ ಅಂತ ಇರ್ತದೆ ನೀವು ಓಪನ್ ಮಾಡುವಾಗ ಎಲ್ಲ. ಅದಾದಮೇಲೆ ನಾನು ಡ್ರಾರ್ಗಳನ್ನೆಲ್ಲ ಸೆಟ್ ಮಾಡಿದ್ದೇನೆ. ಇಲ್ಲಿ ನೋಡಿ ಒಂದು ಸೆಕ್ಷನಲ್ಲಿ ಸೌಟು ಅದೇ ಇದೆ, ಮತ್ತು ಬೇರೆ ಐಟಮ್ಗಳು ಕತ್ರಿ ಗಾಳಿಸೋ ಅಂಥದ್ದೆಲ್ಲ. ಆಮೇಲೆ 2 ಸೆಕ್ಷನಲ್ಲಿ ಲೋಟೆಗಳನ್ನೆಲ್ಲ ಇಟ್ಟಿದ್ದೇನೆ. ಇಲ್ಲಿ ನಮಗೇನು ಯೂಸ್ ಆಗ್ತದೆ ನಾನು ಅಷ್ಟು ಮಾತ್ರ ಇಟ್ಕೊಳ್ಳೋದು, ಬೇಡ ಎಲ್ಲ ಮೇಲೆ ಇಡ್ತೇನೆ, ಬೇಕಾದಾಗ ಮಾತ್ರ ತೆಗಿತೇನೆ. ಸೆಂಟರ್ ಡ್ರಾರಲ್ಲಿ ಕಪ್ಸು ಮತ್ತು ಮೇಸನ್ ಜಾರ್, ದೊಡ್ಡ ಸ್ಟ್ರೈನರ್ ಮತ್ತು ಟ್ರೇಗಳೆಲ್ಲ ಇಟ್ಕೊಂಡಿದ್ದೇನೆ. ಮತ್ತು ಪಿಂಗಾಣಿ ಮತ್ತು ಸರ್ವಿಂಗ್ ಬೌಲ್ಸ್ಗಳು ಮತ್ತು ಚೆಂಬು ಬಿಂದಿಗೆ ಅದನ್ನೆಲ್ಲ ದೊಡ್ಡ ಲೋಟ ಎಲ್ಲ ಈ ಡ್ರಾರಲ್ಲಿರ್ತದೆ. ನೆಕ್ಸ್ಟ್ ಲಾಸ್ಟ್ ಡ್ರಾರಲ್ಲಿ ಹೆಚ್ಚಾಗಿ ಪ್ಲೇಟ್ಸ್, ನಾವು ಡೈಲಿ ಏನು ಯೂಸ್ ಮಾಡ್ತೇವಲ್ಲ ಬಟ್ಲು, ಪ್ಲೇಟ್ಗಳು, ತವಾ, ಲಿಡ್ಗಳು ಮತ್ತು ದೊಡ್ಡ ಟ್ರೇ ಅದನ್ನೆಲ್ಲ ಅದರಲ್ಲಿ ಇಟ್ಟಿದ್ದೇನೆ. ಈಗ ಫಸ್ಟ್ ಸೆಕ್ಷನ್ ನಾನೇನು ಖಾಲಿ ಮಾಡಿ ತೋರಿಸಿದೆಲ್ಲ ಈಗ ಇಲ್ಲೆಲ್ಲ ಫಿಲ್ ಮಾಡ್ಕೊಂಡಿದ್ದೇನೆ. ಹಿಂದೆ ಸೈಡಲ್ಲಿ ಲೈಟ್ ಬೀಳೋದಿಲ್ಲ, ಸಾರಿ, ಹಿಂದೆ ಗ್ಲಾಸ್ ಬೌಲ್ಸು ಜಾರ್ಸ್ ಎಲ್ಲ ತೋರಿಸಿದೆ. ಮುಂದೆ ಮಿಕ್ಸಿ, ಮೋಟಾರ್, ಕುಕ್ಕರ್, ಕೆಳಗಡೆ ಅನ್ನ ಮಾಡೋ ಪಾತ್ರೆ ಮತ್ತು ಹಾಟ್ ಬಾಕ್ಸ್, ಸಣ್ಣ ಟೀ, ಸ್ಟ್ರೈನರ್ಸು ಮತ್ತು ಇಂಡಕ್ಷನ್ ಇಲ್ಲಿ ಇಟ್ಕೊಂಡಿದ್ದೇನೆ, ಬೇಕಾದಾಗ ಎತ್ತಿ ನನ್ನ ಮೇಲೆ ಇಟ್ಕೊಳ್ತೇನೆ. ಈ ಸೆಕ್ಷನಲ್ಲಿ ನಾನು ನಾನ್ ವೆಜ್ ಅಡುಗೆಗಳಿಗೆ ಯೂಸ್ ಮಾಡುವಂಥ ಪಾತ್ರೆಗಳನ್ನೆಲ್ಲ ಇಟ್ಕೊಂಡಿದ್ದೇನೆ, ಕುಕ್ಕರಿಂದ ಹಿಡಿದು ಸೌಟ್ಗಳು ಎಲ್ಲನೂ, ಯಾಕಂದರೆ ನಾವು ಸಪ್ರೇಟೇ ಯೂಸ್ ಮಾಡ್ತೇವೆ ನಾನ್ ವೆಜ್ ಆ್ಯಂಡ್ ವೆಜ್ಗೆ. ಹಾಗೆ ಉಪ್ಪಲ್ಲಿ ಹಾಕಿರೋ ಹಲಸಿನಕಾಯಿ ಮತ್ತು ಕಿಚನ್ ಕ್ಲೀನರ್ಸ್ ಇಂಥವುಗಳು ಇದರಲ್ಲುಂಟು. ಇನ್ನು ಈ ಸೆಕ್ಷನಲ್ಲಿ ನಾನು ಫಸ್ಟೇ ತೋರಿಸಿದೆ ಕತ್ತಿ ಮತ್ತು ಹೆರಮಣೆ ಇಟ್ಕೊಂಡಿದ್ದೇನೆ. ಫೈನಲಿ ಈಚೆ ತೋಪುಗಳು ಮತ್ತು ಸಾರು ಮಾಡೋವಂಥ ಪಾತ್ರೆ ಮತ್ತು ತವಾಗಳು, ಅಂದರೆ ಬಣಲೆಗಳು ಮತ್ತು ಸೈಡಲ್ಲಿ ತವ. ಇನ್ನು ಈ ಕಂಟೈನರ್ ಏನು ನೋಡ್ತಾ ಇದ್ದೀರಲ್ಲ, ಇದನ್ನು ನಾನು ಆನ್ಲೈನಲ್ಲಿ ತರಿಸಿದ್ದು. ನನ್ನ ಕಂಟೈನರ್ಗಳ ಪರಿಸ್ಥಿತಿ ನಾನು ತೋರಿಸ್ತೇನೆ ಸ್ವಲ್ಪ ಇದರಲ್ಲೇ. ಇದು ಹೊಸ ಕಂಟೈನರ್ಸ್, ದೊಡ್ಡದು ಮತ್ತು ಸಣ್ಣ ಸೆಟ್ಟಲ್ಲಿ ಇದು ಬಂದದ್ದು. ದೊಡ್ಡ ಕಂಟೈನರ್ಸ್ 8 ಏನೋ ಇತ್ತು, ಸಣ್ಣದು 10. ಸೆಟ್ ಸಪ್ರೇಟಾಗಿ ನಂಗೆ ನೆನಪಿಲ್ಲ, ಬಟ್ ಲಿಂಕ್ಸ್ ನಾನು ಕೊಟ್ಟಿರ್ತೇನೆ, ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ. ತುಂಬ ಒಳ್ಳೆ ಕ್ವಾಲಿಟಿ. ಹಾಗೆ ಇದು ಏರ್ ಟೈಟ್ ಕಂಟೈನರ್ಸ್. ಈ ಸೀಲ್ ಏನು ನೋಡ್ತಾ ಇದ್ದೀರಾ, ರಬ್ಬರ್ ಗ್ರಿಪ್ ಫುಲ್ ಲಿಡ್ಡಲ್ಲಿ, ಇದು ಏರ್ ಟೈಟ್ ಒಂದು ಎಫೆಕ್ಟ್ ಕೊಡ್ತದೆ ನಿಮ್ಮ ಬಾಕ್ಸಿಗೆ. ಏನೇ ನೀವು ಅದರಲ್ಲಿ ಹಾಕಿಡಿ ಅದು ಏರ್ ಟೈಟ್ ಆಗಿರ್ತದೆ. ಈಸಿ ರಿಮೂವ್ ಮತ್ತು ಕ್ಲೋಸ್ ಮಾಡೋದಕ್ಕೂ ಇದು ನೋಡಲಿಕ್ಕೂ ತುಂಬ ಎಲಿಗೆಂಟಾಗಿ ಕಾಣ್ತದೆ. ಇದರಲ್ಲಿ ಈ ಲಿಡ್ಡಲ್ಲಿ ಕಲರ್ಗಳು ಅವೈಲೇಬಲ್ ಉಂಟು, ಬೇಕಂದರೆ ನೀವು ಚೆಕ್ ಮಾಡ್ಬೋದು, ಹೇಳಿದೆಲ್ಲ ಲಿಂಕ್ಸ್ ಕೊಟ್ಟಿರ್ತೇನೆ. ಮತ್ತು ಇದು ಸ್ಟ್ಯಾಕೆಬಲ್, ಈ ಸ್ಪೇಸ್ ಇರೋದ್ರಿಂದ ಲಿಡ್ ಮೇಲೆ ಇದನ್ನು ನೀವು ಮೇಲೆ ಮೇಲೆ ಸ್ಟ್ಯಾಕ್ ಮಾಡ್ಬೋದು. ನಿಮ್ಮ ಕ್ಯಾಬಿನೆಟಲ್ಲಿ ಇದೊಂದು ಬ್ಯೂಟಿಫುಲ್ ಎಫೆಕ್ಟ್ ಕೊಡ್ತದೆ. ಅದನ್ನು ನಿಮಗೆ ನಾನು ಲಾಸ್ಟಲ್ಲಿ ತೋರಿಸ್ತೇನೆ. ಇದು ನೋಡಿ ದೊಡ್ಡ ಸೆಟ್, ನಾನು ಹೇಳಿದೆ ದೊಡ್ಡ ಕಂಟೈನರು. ಇದು 1 kg, ನಾನು ಆಗಲೇ ತೋರಿಸಿದ್ದು 1/2 kg. ಇದು 1 kg ಅಂದರೆ ಇದರಲ್ಲಿ ಕರೆಕ್ಟಾಗಿ 1 kg ಹಿಡಿತದೆ. 1.5 1.2 ml ಆ ಥರ ಏನೂ ಅಲ್ಲ, ಎಕ್ಸಾಕ್ಟ್ಲಿ 1 kg ಇದು. ಈಗ ಇದನ್ನೆಲ್ಲ ತೊಳೆದು ನಾನು ಬಿಸಿಲಲ್ಲಿ ಒಣಗಲಿಕ್ಕೆ ಇಟ್ಟಿದ್ದೇನೆ. ಮೇಯ್ನ್ ರೀಸನ್ ಏನು ಹೇಳಿದರೆ, ಅದು ತುಂಬ ಕಡೆ ಪ್ರಾಸೆಸ್ ಆಗಿ ಬರ್ತದೆ. ಯಾರ್ಯಾರು ಅದನ್ನು ಪ್ಯಾಕ್ ಮಾಡಿರ್ತಾರೆ, ಹೇಗೆ ಪ್ಯಾಕ್ ಮಾಡಿರ್ತಾರೆಲ್ಲ ಗೊತ್ತಿಲ್ಲ. ಅದಕ್ಕೆ ನಾವು ಏನು ಮಾಡಬೇಕು ಹೇಳಿದರೆ, ಏನೇ ಕಂಟೈನರ್ಸ್ ನಾವು ಫುಡ್ ಎಲ್ಲ ಸ್ಟೋರ್ ಮಾಡಿರ್ತೇವೆ ಹೇಳಿದರೆ ಅದನ್ನು ಫಸ್ಟ್ ನಾವು ವಾಶ್ ಮಾಡಿಕೊಂಡು ಅದನ್ನು ಬಿಸಿಲಲ್ಲಿ ಒಣಗಿಸಿ ಇಟ್ಟರೆ ಒಳ್ಳೆಯದು. ನಾನು ಅದನ್ನು ತೊಳೆದು ಹೀಗೆ ಬಟ್ಟೆ ಸ್ಟ್ಯಾಂಡ್ ಮೇಲೆ ಒಂದು ಬಟ್ಟೆ ಹಾಕಿ ಅದರ ಮೇಲೆ ಇದನ್ನೆಲ್ಲ ಉಲ್ಟಾ ಇಡ್ತಾ ಇದ್ದೇನೆ, ಸೊ ದಟ್ ಆ ನೀರೆಲ್ಲ ಇಳಿದು ಅದು ಕಂಪ್ಲೀಟಾಗಿ ಡ್ರೈ ಆಗಲಿ ಅಂತ. ಹಾಗಂತ ಹಾಶ್ ಸನ್ಗೂ ಇಡಬಾರ್ದು, ಸ್ವಲ್ಪ ಮೀಡಿಯಮ್ ಆಗಿರ್ತದಲ್ಲ ಅಂಥ ಕಡೆ ಇಟ್ಟರೆ ಅದು ಬೇಗ ನೀರೆಲ್ಲ ಡ್ರೈನ್ ಆಗಿ ಡ್ರೈ ಆಗ್ತದೆ. ನೋಡಿ ಎಲ್ಲ ಅದು ಕ್ಲೀನ್ ಆದಮೇಲೆ ಈಗ ನಾನು ಎಲ್ಲನೂ ರೀಸೆಟ್ ಮಾಡ್ತಾ ಇದ್ದೇನೆ, ಸ್ಟಾಕ್ ಮಾಡ್ತಾ ಇದ್ದೇನೆ. ಅಂದರೆ ಆ ಹಳೆ ಕಂಟೈನರಿಂದ ಹೊಸ ಕಂಟೈನರ್ಗೆಲ್ಲ ಹಾಕ್ಕೊಳ್ತಾ ಇದ್ದೇನೆ. ನನ್ನ ಹತ್ರ ಇದ್ದಿದ್ದು ಈ ಬೇಳೆ ಕಂಟೈನರ್ ಏನಿದೆ ಇದು 1.5 ml ಇರಬೇಕು. ಅಂದರೆ 1 kg ಹಾಕಿ ಮತ್ತೆ ಸ್ವಲ್ಪ ಸ್ಪೇಸ್ ಉಳಿತಾ ಇತ್ತು, ಒಂದು 1/4 kgಯಿಂದ ಅರ್ಧ kg ಹಾಕುವಷ್ಟು. ಇದರಲ್ಲಿ 1 kg ಕರೆಕ್ಟಾಗಿ ಹಿಡಿತದೆ. ಆಯಿತಾ, ನೋಡಿ ನೋಡುವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ಮತ್ತು ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ಏನು ಇದೇ ಯಾವ ಕಂಟೈನರಲ್ಲಿ ಅಂತ ಕ್ಲಿಯರಾಗಿ ಗೊತ್ತಾಗ್ತದೆ. ಇದಕ್ಕೇನು ಬರೆಯೋದು ಬೇಕಾಗಿಲ್ಲ ಇದು ಅಂತ. ನಂಗೆ ಅದು ಇಷ್ಟನೂ ಆಗೋದಿಲ್ಲ, ಯಾಕಂದರೆ ಎಲ್ರಿಗೂ ಏನಂತ ಗೊತ್ತೇ ಇದೆ ಅಡುಗೆ ಮಾಡೋರಿಗೆ, ಯಾವ ಬೇಳೆ ಏನು ಉಪ್ಪು
ಸಕ್ಕರೆ ಎಲ್ಲ ಗೊತ್ತಿದೆ, ಅದನ್ನೇನು ಬರೆದಿಡೋದು. ಅದಕ್ಕೆ ನಾನು ಹಾಗೇ ಅದನ್ನು ಬ್ಲ್ಯಾಂಕಾಗಿ ಬಿಡ್ತಾ ಇದ್ದೇನೆ. ನೋಡಿ ನನ್ನ ಹಳೆ ಕಂಟೈನರ್ ಅವಸ್ಥೆ ನಿಮಗೆ ಗೊತ್ತಾಗ್ತದಿಲ್ವಾ ಗೊತ್ತಿಲ್ಲ. ಇದು ಟ್ರಾನ್ಸ್ಪರೆಂಟ್ ಹೋಗಿ ಫುಲ್ ವೈಟ್ ಆಗಿದೆ, ಅಂದರೆ ಸ್ಕ್ರ್ಯಾಚಸ್ ಆಗಿದೆ, ಪ್ಯಾಚಸ್ ಆಗಿದೆ. ನೋಡಲಿಕ್ಕೂ ಅಷ್ಟೊಂದು ಅಪೀಲಿಂಗ್ ಅಂತ ಅನಿಸುತ್ತಾ ಇರಲಿಲ್ಲ. ಮತ್ತು ಅದಕ್ಕೆ ಟೈಮೂ ಆಯಿತು ಬೇಡ, ಅದಕ್ಕೊಂದು ಏನಿಲ್ಲ ಅಂದರೂ 8ರಿಂದ 9 ವರ್ಷ ಅಂತೂ ಏಜ್ ಆಗಿದೆ. ಇನ್ನು ಅದನ್ನು ಎಷ್ಟು ನಾವು ಸವಸೋದು. ಅದಕ್ಕೆ ನಾನು ಹೊಸ ಕಂಟೈನರ್ಗೆ ಶಿಫ್ಟ್ ಆದೆ. ಈಗ ಬೇಳೆಗಳನ್ನೆಲ್ಲ ನಾನು ಹಾಕಿಡ್ತಾ ಇದ್ದೇನೆ. ನಾನು ಜಾಸ್ತಿ ಯೂಸ್ ಮಾಡೋ ಬೇಳೆನ ದೊಡ್ಡ ಕಂಟೈನರ್ಗೆ ಹಾಕ್ತೇನೆ, ಕಡಿಮೆ ಏನು ಪರ್ಚೇಸ್ ಮಾಡ್ತೇನೆ ಅದನ್ನು ಸಣ್ಣ ಕಂಟೈನರ್ಗೆ ಹಾಕ್ತೇನೆ. ಸಿಂಪಲ್. ಬೇಳೆಗಳೆಲ್ಲನೂ ಒಂದೇ ಸೈಜ್ ಕಂಟೈನರಲ್ಲಿ ಇರಬೇಕಂತ ಏನೂ ಇಲ್ಲ, ಬಟ್ ಲುಕ್ ಅಲೈಕ್ ಕಂಟೈನರಲ್ಲಿದ್ದರೆ ಚೆನ್ನಾಗಿ ಕಾಣಿಸ್ತದೆ ಅಂತ ನಾನು ಈ ಐಡಿಯಾ ಮಾಡಿದಷ್ಟೇ. ಈ ಮಸೂರ್ ದಾಲ್ ಅಥವಾ ಬೇರೆ ಹೆಸರು ಬೇಳೆ ಅಂಥದ್ದೆಲ್ಲ ನಾನು ತುಂಬ ಕಮ್ಮಿ, ಅಂದರೆ ದಾಲ್ ಮಾಡುವಾಗೆಲ್ಲ ಮಿಕ್ಸಿಗೆ ಯೂಸ್ ಮಾಡ್ತೇನೆ, ಅಥವಾ ಕಿಚಡಿ ಮಾಡುವಾಗ ಯೂಸ್ ಆಗ್ತದೆ. ಅಷ್ಟಕ್ಕೋಸ್ಕರ ನಾನು ಸ್ವಲ್ಪ ತರಿಸ್ತೇನೆ ಅಷ್ಟೇ. ಈಗ ನಾನು ಉಪ್ಪನ್ನು ಇದಕ್ಕೇ ಹಾಕಿಡ್ತಾ ಇದ್ದೇನೆ. ಇದು ಕಲ್ಲುಪ್ಪು. ಇದು ನಾನು ಅಡುಗೆಗೆ ಜಾಸ್ತಿ ಬಳಸ್ತೇನೆ. ಎಲ್ಲಿ ಹುಡಿ ಉಪ್ಪು ಅಗತ್ಯ ಉಂಟು ಅಲ್ಲಿ ಮಾತ್ರ ಹುಡಿ ಉಪ್ಪು ಹಾಕ್ತೇನೆ, ಇಲ್ಲಾಂದರೆ ಕಲ್ಲುಪ್ಪೇ ನಾನು ಹೆಚ್ಚಾಗಿ ಬಳಸೋದು ಅಡುಗೆಗೆ. ಒಂದು ಸ್ವಲ್ಪ ಹಾಕಿದರೂ ನಿಮಗೆ ಉಪ್ಪಿನಂಶ ಜಾಸ್ತಿ ಇರ್ತದೆ, ತುಂಬ ಹಾಕಬೇಕಂತ ಇಲ್ಲ ಹುಡಿ ಉಪ್ಪಿಗೆ ಕಂಪೇರ್ ಮಾಡಿದರೆ. ನೆಕ್ಸ್ಟು ಇದೆಲ್ಲ ಒಂದು ಸೆಕ್ಷನಲ್ಲಿ ಬಂದರೆ, ಅಂದರೆ 4 ಡಬ್ಬಗಳು ಒಂದು ಸೆಕ್ಷನಲ್ಲಿ ಬಂದರೆ, ಇನ್ನೂ 4 ದೊಡ್ಡ ಡಬ್ಬಗಳು ಇನ್ನೊಂದು ಸೆಕ್ಷನ್ನಲ್ಲಿ ಇಡುವ ಅಂತ. ಇದಕ್ಕೆ ನಾನು ಪುಡಿಗಳನ್ನೆಲ್ಲ ಹಾಕ್ಕೊಳ್ತೇನೆ, ಅಂದರೆ ಕಡಲೆ ಹುಡಿ ಆಗ್ಬೋದು, ಅಥವಾ ಅಕ್ಕಿ ಹುಡಿ, ಮೈದಾ, ಗೋಧಿ ಹುಡಿ, ಇಂಥದ್ದು ಇನ್ನೊಂದು ಕಡೆ ಹಾಕ್ತಾ ಇದ್ದೇನೆ. ಈಗ ಎಲ್ಲ ಅದನ್ನು ಹಾಕಿದ ಮೇಲೆ ನಾನು ಇಲ್ಲಿ ಸೆಟ್ ಮಾಡ್ತಾ ಇದ್ದೇನೆ. ಇನ್ನು ಈ ಪಾರ್ಟಿಗೆ ಬಂದರೆ ಇದಂತೂ ಯಾರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಇರೋದೇ ಇಲ್ಲ. ಹೆಂಗಸರಿಗೆ ಒಂದು ಸತಿ ಇಟ್ಟರೆ ಇದೇ ಫೈನಲ್ ಅಂತ ನಮಗೆ ಅದನ್ನು ಚೇಂಜ್ ಮಾಡ್ತಾನೇ ಇರಬೇಕು. ಆ ಪ್ಲೇಸ್ ಇದು ಇಲ್ಲಿಡೋದಾ, ಇಲ್ಲಿಟ್ಟರೆ ಚೆಂದ ಕಾಣ್ತದೆ, ಇಲ್ಲಿಡೋದು ಅಂತ ಎಲ್ಲ. ಒಂದು ಸತಿ ಹೀಗೆ ಸೆಟ್ ಮಾಡಿದ ಮೇಲೆ ಅದು ಸರಿ ಇಲ್ಲ, ಹೀಗಿಡುವ ಅಂತ ಅನ್ನಿಸ್ತು. ಸೊ ಅದನ್ನು ಚೇಂಜ್ ಮಾಡಿ ಎಲ್ಲನೂ ಮುಂದೆ ತರ್ತಾ ಇದ್ದೇನೆ. ಯಾಕಂದರೆ ವಿಸಿಬಲೇ ಅದಲ್ಲ, ನೀವು ಡೋರ್ ಓಪನ್ ಮಾಡಿದರೆ ಕಾಣೋದೇ ಫಸ್ಟ್ ನಿಮಗೆ ನೀಟಾಗಿ ಆರ್ಗನೈಸ್ ಆಗಿರೋದು. ಆಮೇಲೆ ಹಿಂದೆ ನೀವು ಬೇಕಾದ್ರೆ ಹಳೆ ಡಬ್ಬಗಳಲ್ಲೇ ನೀವು ಏನಾದರೂ ಇಟ್ಕೊಂಡು ಹಿಂದೆ ಇಡ್ಬೋದು. ಬಟ್ ಮುಂದೆ ಒಂದು ಸತಿ ಡೋರ್ ತೆಗೆಯುವಾಗ ನಿಮಗೆ ಇದೇ ಚೆನ್ನಾಗಿ ಕಾಣಿಸ್ಬೇಕು ಅಂತ ನೋಡಿ ಈ ಥರ ಫೈನಲಿ ಸೆಟ್ ಮಾಡಿದ್ದೇನೆ ಒಂದು ಸೈಡ್ ಕ್ಯಾಬಿನೆಟ್ಟಲ್ಲಿ. ಇನ್ನೊಂದು ಸೈಡಿಗೆ ಬಂದರೆ ಇಲ್ಲೂ ಅಷ್ಟೇ, ಹಿಂದೆ ನಾನು ಬೇರೆ ವಸ್ತುಗಳನ್ನ ಬೇರೆ ಡಬ್ಬದಲ್ಲಿ ಹಾಕಿ ಇಟ್ಟಿದ್ದೇನೆ, ನನ್ನ ಯೂಶ್ವಲ್ ಹಳೆ ಡಬ್ಬದಲ್ಲಿ. ಮುಂದೆ ಮಾತ್ರ ಕಾಣೋ ಹಾಗೆ ಈಗ ಏನು ಹೊಸ ಕಂಟೈನರ್ ಬಂದಿದೆ ಅದನ್ನು ಇಡ್ತಾ ಇದ್ದೇನೆ. ಸಿಂಪಲ್, ಇದರಿಂದ ಜಾಗ ತುಂಬ ಸೇವ್ ಆಗ್ತದೆ. ರೌಂಡ್ ಡಬ್ಬ ಯಾವಾಗಲೂ ನಿಮಗೆ ಸಣ್ಣ ಸ್ಪೇಸಲ್ಲೆಲ್ಲ ತುಂಬ ಜಾಗ ತಿಂತದೆ. ಒಂದಿಟ್ಟರೆ ಇನ್ನೊಂದು ಲೈನ್ ನಿಮಗೆ ರೌಂಡ್ ಡಬ್ಬ ಇಡಲಿಕ್ಕೆ ಆಗೋದಿಲ್ಲ, ಆಗ್ತಾನೂ ಇರಲಿಲ್ಲ. ಬಟ್ ಸ್ಕ್ವೇರ್ ಹಾಗೆ ಅಲ್ಲ, ನಿಮಗೆ ಇದು ಇನ್ನೊಂದು ಸೆಟ್ ತಂದ್ರೂ ಹಿಂದೆ ಆರಾಮಾಗಿ ಇಡ್ಬೋದು. ಅಷ್ಟು ಸ್ಪೇಸ್ ಕರೆಕ್ಟಾಗಿ ಅಂದರೆ ಕವರ್ ಆಗ್ತದೆ ಅಂತ ಸ್ಕ್ವೇರಿಂದ. ಇದು ಟ್ರೈಡ್ ಆ್ಯಂಡ್ ಟೆಸ್ಟೆಡ್, ನೀವು ಬೇಕಾದ್ರೆ ಟ್ರೈ ಮಾಡಿ. ಸ್ಕ್ವೇರ್ ಡಬ್ಬ ಯೂಸ್ ಮಾಡಿ ರೌಂಡ್ ಇದು ಬದಲಿಗೆ. ಇನ್ನು ಅದ್ರ ಕೆಳಗಡೆ ಸೆಕ್ಷನ್ನಲ್ಲಿ ನಾನು ಇಲ್ಲಿ ಗ್ಲಾಸ್ ಬೌಲ್ಸ್ ದೊಡ್ಡದು, ಇದು ನಾನು ಸ್ಯಾಲೆಡ್ ಮಾಡುವಾಗೆಲ್ಲ ಯೂಸ್ ಮಾಡ್ತೇನೆ, ಹಾಗೆ ಮುಂದೆನೇ ಇಟ್ಕೊಂಡಿದ್ದೇನೆ. ಮತ್ತು ಸಣ್ಣ ಬೋಲ್ಗಳಿರ್ತದಲ್ಲ ಐಸ್ ಕ್ರೀಮ್ ತಿನ್ನಲಿಕ್ಕೆ ಅಂಥದ್ದೆಲ್ಲ. ಇನ್ನು ಟೀ ಕಪ್ಸ್ ಎಲ್ಲ ಇಟ್ಕೊಂಡಿದ್ದೇನೆ ಇಲ್ಲೇ. ಮತ್ತು ಇದು ಜ್ಯೂಸ್ಗಳು, ಅಫ್ಕೋರ್ಸ್ ಗೆಸ್ಟ್ಗಳು ಬಂದಾಗನೇ ಅದು ಯೂಸ್ ಆಗೋದು, ಬರ್ತಾನೆ ಇರ್ತಾರಲ್ಲ, ಹಾಗಾಗಿ ಅದು ಮುಂದೆನೇ ಉಂಟು. ಇನ್ನು ಈ ಸೈಡಲ್ಲಿರೋ ಕಾರ್ನರಲ್ಲಿ ನಾನು ನಂದು ಗರಂ ಮಸಾಲ ಡಬ್ಬ ಮತ್ತು ಮೆಣಸು ನಾನು ಹುರಿದಿಡ್ತೇನಲ್ಲ ಅಡುಗೆಗೆ, ಅದರ ಡಬ್ಬ ಇಟ್ಕೊಂಡಿದ್ದೇನೆ. ಇದು ಈ ಸೈಡಿದು ಫೈನಲ್ ಲುಕ್. ಇನ್ನೊಂದು ಸೆಕ್ಷನಲ್ಲಿ ನಾನು ಆಗಲೇ ತೋರಿಸಿದ್ದೆ, ಬಟ್ ಕೆಳಗಡೆ ನಾನು ರೆಡಿ ಮಸಾಲಗಳು, ಉಪ್ಪು, ಸಕ್ಕರೆ, ಟೀ ಪೌಡರ್ ಮತ್ತು ನಂದು ಮಸಾಲ ಡಬ್ಬಿ ಇಟ್ಕೊಂಡಿದ್ದೇನೆ. ಇನ್ನು ನಂದು ಕೌಂಟರ್ ಟಾಪ್ ಹೇಗೆ ಅಂತ ನೋಡ್ಕೊಳ್ವಾ. ಇಲ್ಲಿ ನಾನು ಆಯಿಲ್ ಎಲ್ಲ ತುಂಬಿಸಿಟ್ಕೊಂಡಿದ್ದೇನೆ. ಜಾಸ್ತಿ ಏನಿಲ್ಲ ನನ್ನ ಕಿಚನಲ್ಲಿ, ತುಂಬ ಸಿಂಪಲಾಗಿ ಉಂಟು, ಜಾತ್ರೆ ಥರ ಏನೂ ಇಲ್ಲ, ಸಿಂಪಲ್ ರಿಯಲ್ ಕಿಚನ್ ಅಂತ ಹೇಳ್ಬೋದು. ಸೊ ಇಲ್ಲಿ ಫಸ್ಟ್ ಇದರಲ್ಲಿ ನಾನು ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡಿದ್ದೇನೆ, ನೆಕ್ಸ್ಟ್ ತೆಂಗಿನ ಎಣ್ಣೆ, ಕೊಬ್ಬರಿ ಎಣ್ಣೆ, ಇದೆರಡರಲ್ಲಿ ಮಸ್ಟರ್ಡ್ ಆಯಿಲ್, ಸಾಸಿವೆ ಎಣ್ಣೆ ಉಂಟು, ಹಾಗೆ ಸನ್ಫ್ಲವರ್ ಆಯಿಲ್. ಏನಾದ್ರು ಡೀಪ್ ಫ್ರೈ ಮಾಡಲಿಕ್ಕಿದ್ರೆ ಮಾತ್ರ. ನಾನು ಹೆಚ್ಚಾಗಿ ಅಡುಗೆಗೆ 3 ಎಣ್ಣೆಗಳನ್ನ ಬಳಸ್ಕೊಳ್ತೇನೆ. ಕಾರ್ನರಲ್ಲಿ ಈ ಥರ ಒಂದು ಆರ್ಟಿಫಿಷಿಯಲ್ ಒಂದು ಪಾಟ್ ಇಟ್ಕೊಂಡಿದ್ದೇನೆ, ಸ್ವಲ್ಪ ಗ್ರೀನ್ರಿ ಇರಲಿ, ಲೈಫ್ ಇದ್ದಾಗ ಕಾಣಿಸ್ತದೆ ಅಂತ. ಮತ್ತು ಕೆಟಲ್, ಹಾಗೆ ಇದು ಸ್ಪೂನ್ ಇಡೋವಂಥ ಸ್ಟ್ಯಾಂಡ್. ಇದರಲ್ಲಿ ಕಂಪಾರ್ಟ್ಮೆಂಟ್ಸ್ ಉಂಟು. ಇದರಲ್ಲಿ ನಾನು ಬೇರೆ ಬೇರೆ ಸೈಜ್ ಸ್ಪೂನ್ ಇಟ್ಟಿದ್ದೇನೆ. ಒಂದರಲ್ಲಿ ಟೇಬಲ್ ಸ್ಪೂನ್, ಇನ್ನೊಂದರಲ್ಲಿ ಫೋಕ್ಸ್,
ಇನ್ನೊಂದರಲ್ಲಿ ಟೀ ಸ್ಪೂನ್ಸ್ ಇರ್ತದಲ್ಲ, ಯಾಕಂದರೆ ಕೈಗೆ ಸಿಗುವಾಗ ಎಲ್ಲ ಯಾವ್ದು ಬೇಕಂದ್ರೆ ಅದು ಸಿಗೋದಿಲ್ಲ, ಈ ಸಣ್ಣ ಸಣ್ಣ ಸ್ಪೂನೆಲ್ಲ ಒಳಗಡೆ ಹೋಗಿರ್ತದೆ. ಸೊ ಈ ಸೆಕ್ಷನಲ್ಲಿ ಇಟ್ಟರೆ ಈಸಿ ಇರ್ತದೆ ಅಂತ ಇಲ್ಲಿ ಎಲ್ಲ ಪ್ಲಾಸ್ಟಿಕ್ ಸ್ಪೂನ್ಸ್ ಹಾಗೇ ಸೂಪ್ ಸ್ಪೂನ್ ಅದೆಲ್ಲ ಇದರಲ್ಲೇ ಉಂಟು. ಇದು ಒಂದು ಕಾರ್ನರದು ಸೆಟಪ್, ಇದು ಹೀಗೆ ಕಾಣಿಸ್ತದೆ. ಇನ್ನು ನನ್ನ ಗ್ಯಾಸ್ ಸ್ಟವ್ ಇದು ಮುಂಚೆನೇ ನೋಡಿರ್ತೀರ, ಡೈಲಿ ವಿಡಿಯೋದಲ್ಲಿ ನೋಡ್ತಾನೆ ಇರ್ತಾರೆ. ಇದು ಹಳೇದೇ, ಒಂದು 4 ವರ್ಷ ಆಯಿತು. ಇದು ಪಿಜಾನಿಂದ 4 ಬರ್ನರ್ ಗ್ಯಾಸ್ ಸ್ಟವ್. ಮುಂದಿದ್ದು 2 ಬರ್ನರ್ ಮಾತ್ರ ನಾವು ಇತ್ತೀಚೆಗೆ ರೆಡಿ ಮಾಡಿಸಿದ್ದು, ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಇನ್ನು ಗ್ಯಾಸಿದ್ದು ಮೇಲೆ ಚಿಮ್ನಿ ಉಂಟು. ಇದು ಎಲಿಕಾದಿಂದ ಚಿಮ್ನಿ ನೋಡಿ. ಇದು ಸಣ್ಣ ಕೆಪಾಸಿಟಿ ಇರೋವಂಥದ್ದು, ಜಾಸ್ತಿ ದೊಡ್ಡದಲ್ಲ, ಈ ಕಿಚನ್ಗೆ ಸಾಕು. ಇನ್ನು ಅದೇ ಕಾರ್ನರಲ್ಲಿ ಬಂದರೆ ಇಲ್ಲಿ ನಾನು ಪಾತ್ರೆ ತೊಳೆಯೋ ಸ್ಟ್ಯಾಂಡ್ ಇಟ್ಟಿದ್ದೇನೆ, ಅದರ ಕೆಳಗೆ ಒಂದು ಟ್ರೇ ಇಟ್ಟಿದ್ದೇನೆ. ಅದು ಜುಗಾಡ್ ಟ್ರೇ. ನಿಮಗೆ ಡ್ರೈಯಿಂಗ್ ಮ್ಯಾಟ್ಸ್ ಎಲ್ಲ ಬೇಡ ಹೇಳಿದರೆ ಈ ಥರ ನೀವು ಇಡ್ಬೋದು, ನೀರೆಲ್ಲ ಇಳ್ಕೊಳ್ತದೆ ಅದರಲ್ಲಿ, ಇಡೀ ಸ್ಪ್ರೆಡ್ ಆಗೋದಿಲ್ಲ. ಹಾಗೆ ಇದೊಂದು ಡಿಸ್ಪೆನ್ಸರ್ ಏನು ನೋಡ್ತಾ ಇದ್ದೀರಾ, ತುಂಬ ಯೂಸ್ಫುಲ್. ಇದು ಈ ಥರ ಪಂಪ್ ಪ್ಯಾಕೇಜಿಂಗಲ್ಲಿ ಬರ್ತದೆ, ಇದನ್ನು ರಿಮೂವ್ ಮಾಡ್ಬೋದು ನೀವು, ಅದರಲ್ಲಿ ಲಿಕ್ವಿಡ್ ತುಂಬಿಸಿ ಇಡ್ಬೋದು, ಬೇಕಾದಾಗ ಯೂಸ್ ಮಾಡ್ಕೋಬೋದು ನೀರೆಲ್ಲ ಹಾಕ್ಕೊಂಡು. ನೆಕ್ಸ್ಟ್ ಇಲ್ಲಿ ಹ್ಯಾಂಡ್ ವಾಶ್, ಅದೇ ಬ್ರಷಸ್, ಸ್ಪಾಂಜಸ್ ಅದೆಲ್ಲ ಇಟ್ಟಿದ್ದೇನೆ. ಇನ್ನು ಇದು ನಮ್ಮದು ಟ್ಯಾಪು, ಇದರಲ್ಲಿ 2 ಸೆಟ್ಟಿಂಗ್ಸ್ ಉಂಟು. ಈ ಥರ ಟರ್ನ್ ಮಾಡಿದರೆ ನಿಮಗೆ ನೋಡಿ ಈ ಫ್ಲೋಲ್ಲಿ ನೀರು ಬರ್ತದೆ, ಮತ್ತು ಒಂದು ಸ್ಪ್ರೇಯಿಂಗಲ್ಲಿ ಬರ್ತದೆ. ಇದು ಸಿಂಕ್, ಅದರ ಮೇಲೆ ವಾಟರ್ ಪ್ಯೂರಿಫೈಯರ್, ಅದರ ಸೈಡಲ್ಲೇ ಓವನ್ ಸ್ಟ್ಯಾಂಡ್. ಅದು ಅದಕ್ಕಿಂತಲೇ ಮಾಡಿಸಿದ್ದು, ಸೊ ಅಷ್ಟೇ ಉಂಟು ಆ ಕ್ಯಾಬಿನೆಟ್ಟು. ಇದ್ರ ಕೆಳಗೇನೆ ಒಂದು ಕಿಚನ್ ರೋಲ್ ಹೋಲ್ಡರ್ ಉಂಟು, ತುಂಬ ಈಸಿ ವೇಯಲ್ಲಿ ಇರ್ತದೆ ಅಂತ. ಈ ಕಾರ್ನರ್ಲಿ ನಾನು ಅಡುಗೆ ಮಾಡಿದ್ದೆಲ್ಲ ಇಡ್ತೇನೆ, ಹಾಗೆ ಒಂದು 2-3 ಬಾಟಲ್ಸ್ಗಳುಂಟು. ಇದು ಇಷ್ಟು ನಂದು ಕಿಚನ್ ಕೌಂಟರ್ ಟಾಪ್ ವ್ಯೂ. ಮತ್ತು ಇದು ಒಂದು ಕೀ ಹೋಲ್ಡರನ್ನೇ ನಾನು ಕಪ್ ಹೋಲ್ಡರಾಗಿ ಟರ್ನ್ ಮಾಡಿದ್ದೇನೆ ಅಷ್ಟೇ. ಇದು ಇವತ್ತಿನ ವಿಡಿಯೋ. ನಿಮಗೆ ಹೇಗೆ ಇಷ್ಟ ಆಯಿತು ನನ್ನ ಕಿಚನ್ ಅಂತ ಕಾಮೆಂಟಲ್ಲಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.